ಹೇಳ್ದಮ್ಮ ನೀನು? ಅದೇ ಕಣ್ಣಿಡ್ದು ನಾನೇ ಅಂತ. ನನ್ನ ಹತ್ರ ಈ ತರ ಎಲ್ಲ ಆಟಾಡೋದು ನೀನೊಬ್ಳೇ ಅಲ್ವಾ ಕಂದ? ಅಮ್ಮ, ಮೊದ್ಲೆಲ್ಲ ಈ ತರ ಮಾಡ್ದಾಗ ನಗ್ನಗ್ತಾ ಹೇಳ್ತಿದ್ದೆ, ಇವತ್ತ್ಯಾಕೆ ಬೇಜಾರಲ್ಲಿ ಹೇಳ್ತಿದ್ಯಾ? ಅದು ಆಫೀಸಲ್ಲಿ ಸ್ವಲ್ಪ ವರ್ಕ್ ಟೆನ್ಷನ್ ಇದೆ ಕಂದ, ಅದಕ್ಕೆ. ಯಾಕೆ, ಏನಾಯ್ತಮ್ಮ? ನಾವು ರಾವಣ್ ನಡೆಸ್ತಾ ಇದ್ದಿದ್ದ ಎಕ್ಸ್ಪೋರ್ಟ್ ಕಂಪನಿ ತಗೊಂಡಿದ್ವಲ್ಲ, ಅಲ್ಲಿ ನಮ್ ಬ್ರಾಂಚ್ ಇಂದ ಪಾರ್ಸಲ್ ಬರುವಾಗ ಸ್ಮಗ್ಲಿಂಗ್ ಐಟಮ್ಸ್ ಬಂದ್ಬಿಟ್ಟಿದ್ಯಂತೆ. ಅದಕ್ಕೆ ಪೊಲೀಸ್ ಅವರು ಎನ್ಕ್ವೈರಿಗೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾರೋ ಕಳ್ಸಿದಕ್ ನೀನ್ ಯಾಕಮ್ಮ ತಲೆ ಕೆಡ್ಸ್ಕೋಬೇಕು? ಅದ್ ಹಾಗಲ್ಲ ಕಂದ, ನಮ್ ಕಂಪನಿ ಕಡೆಯಿಂದ ಬಂದಿದೆ ಅಂತಂದ್ರೆ ಅದಕ್ಕೆ ನಾವೇ ಜವಾಬ್ದಾರಿ ಅಲ್ವಾ? ನಮ್ ಪ್ರಕಾರ ಕಳಿಸ್ತೋನ್ ಅಪರಾಧಿ ಆಗ್ತಾನೆ, ಆದ್ರೆ ಪೊಲೀಸ್ನವ್ರ ಪ್ರಕಾರ ನಾನೇ ಅಪರಾಧಿ. ಆ ಕಂಪನಿ ತಗೊಳ್ಳುವಾಗ್ಲೂ ಅಪ್ಪ ಹೇಳಿದ್ರು ಬೇಡ ಅದನ್ನ ತಗೊಳ್ಳೋದು ಅಂತ, ಆದ್ರೆ ನಾನು ಅವ್ರ ಮಾತು ಕೇಳಲಿಲ್ಲ. ರಾವಣ್ ವರ್ಕರ್ಸ್ನ ಕೆಲಸದಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ಶಿವಕುಮಾರ್ ಅವರು ಹೇಳಿದ್ರು. ಆದ್ರೂ ವರ್ಕರ್ಸ್ ಎಲ್ಲ ಹಾಗೇ ಇರ್ಲಿ ಬಿಡು ಅಂತ ಹೇಳಿ ನಾನೇ ಶಿವಕುಮಾರ್ ಮಾತನ್ನ ಕೇಳ್ದೆ ವರ್ಕರ್ಸ್ನೆಲ್ಲ ಕೆಲ್ಸಕ್ಕೆ ತಗೊಂಡ್ಬಿಟ್ಟೆ. ಅಯ್ಯೋ ಪಾಪ ಅಂತ ನೋಡ್ದೆ, ಕೊನೆಗೆ ನನಗೆ ತೊಂದರೆ ಆಯ್ತು. ಅಮ್ಮ, ಎಲ್ಲಾ ಕಷ್ಟನೂ ಇವತ್ತಿಗೆ ಕೊನೆ ಆಗುತ್ತೆ.